ಹಾಯ್, ನಮಸ್ಕಾರ. ನಾನು ನಿಮ್ಮ ಮನೆ ಮಗಳು ಪುಷ್ಪ. ತುಂಬ ಜನ ಹೇಳ್ತಾ ಇದ್ರಿ ಇವಾಗಂತೂ ಸಮ್ಮರ್ ಶುರುವಾಗಿದೆ, ಸಿಕ್ಕಾಪಟ್ಟೆ ಉಷ್ಣ ಆಗಿರುತ್ತೆ ಬಾಡಿ. ಯಾಕೆ ಅಂತಂದರೆ ಒಬ್ರೊಬ್ರು ಬಂದು ಈ ಗೌರ್ಮೆಂಟ್ಸ್ಗೆ ಹೋಗೋರು ಇರ್ತೀರಾ, ಲಾರಿ ಡ್ರೈವರ್, ಆಟೋ ಡ್ರೈವರ್ ಇರ್ತೀರಾ. ಸೊ ತುಂಬ ಏನಾಗ್ತಾ ಇರುತ್ತೆ, ಜರ್ನಿ ಮಾಡೋದು ತುಂಬ ಹೀಟ್ ಆಗುತ್ತೆ. ಮತ್ತು ಲೂಮ್ ಸೋಡ್ಸೋರು ಅಷ್ಟೇ, ಈ ಮಗ್ಗ ಅಂತ ಹೇಳ್ತಾರೆ, ಅದು ಕೂಡ ಕರೆಂಟು. ಇದೆಲ್ಲ ಏನಾಗುತ್ತೆ, ತುಂಬಾ ಹೀಟ್ ಆಗುತ್ತೆ, ನಮ್ಮ ಬಾಡಿ ಬಂದು ಸಿಕ್ಕಾಪಟ್ಟೆ ಹೀಟ್ ಆಗುತ್ತೆ. ಸೊ ಬೇಸಿಗೆಲ್ಲ ನಾವು ಎಷ್ಟೇ ಮಾಡಿದ್ರು, ಎಷ್ಟೇ ವಾಟರ್ ಕುಡಿದ್ರು ಬಾಡಿ ತುಂಬ ಹೀಟ್ ಆಗುತ್ತೆ. ಸೊ ತುಂಬ ಜನ ಹೇಳ್ತಾ ಇದ್ರು, ಮೇಡಮ್ ತುಂಬಾ ಬಾಡಿ ಹೀಟ್ ಆಗುತ್ತೆ, ಸ್ವಲ್ಪ ಕೂಲ್ ಆಗೋದಕ್ಕೆ ಏನಾದರೂ ಒಂದು ಟಿಪ್ಸ್ ಹೇಳಿ ಅಂತ. ಸೊ ಇವತ್ತು ನಿಮಗೋಸ್ಕರ ಒಂದು ಬ್ಯೂಟಿಫುಲ್ ಟಿಪ್ಸ್ ತೊಗೊಂಡ್ಬರ್ತಾ ಇದ್ದೀನಿ. ಏನು ಅಂತ ಅಂದರೆ ಕಲ್ಲಂಗಡಿ ಹಣ್ಣು. ಸೊ ಇವಾಗಂತೂ ಕಲ್ಲಂಗಡಿ ಹಣ್ಣು ಸೀಸನು, ಸಿಕ್ಕಾಪಟ್ಟೆ ಕಲ್ಲಂಗಡಿ ಹಣ್ಣು ನಿಮಗೆ ಮಾರ್ಕೆಟಲ್ಲಿ ಸಿಗ್ತಾ ಇರುತ್ತೆ. ಸೊ ಈ ಥರ ಒಂದು ಕಲ್ಲಂಗಡಿ ಹಣ್ಣು ತೊಗೊಳ್ಳಿ. ಹಾಗೆ ಬಂದಿಲ್ಲಿ ನಾನು ಜಿಯಾ ಸೀಡ್ಸ್ನ ನೆನೆಸಿ ಇಟ್ಕೊಂಡಿದ್ದೀನಿ 2 ಸ್ಪೂನು. ಹಾಗೆ ಬಂದು ಇಲ್ಲಿ ನಾನು ಕೆಂಪು ಕಲ್ಲು ಸಕ್ಕರೆನ ತೊಗೊಂಡಿದ್ದೀನಿ. ಸೊ ಈ ಜ್ಯೂಸ್ನ ಹೇಗೆ ಮಾಡೋದು ನೋಡಿ. ನೋಡಿ, ಇವಾಗ ನಾನು ಎಲ್ಲ ಬೀಜಗಳನ್ನು ತೆಗೆದಿಟ್ಕೊಂಡಿರೋ ಅಂಥ ಒಂದು ಈ ಕಲ್ಲಂಗಡಿ ಹಣ್ಣು. ಸೊ ನನಗೆ ಅದು ಜ್ಯೂಸಿಗೆ ಸಾಲಲ್ಲ ಅಂತ ಸೊ ನಾನು ಮತ್ತೆ ಇನ್ನೂ ಒಂದು ಸ್ವಲ್ಪ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಬೀಜ ಒಂದು ಇಲ್ಲ ಇದು, ಯಾಕೆಂದರೆ ನಾವು ಕಲ್ಲಂಗಡಿ ಹಣ್ಣು ಬೀಜ ತೆಗೆದು ಮಾಡಿದಾಗ ಆ ಜ್ಯೂಸ್ ತುಂಬಾ ಟೇಸ್ಟಿ ಆಗುತ್ತೆ, ಮತ್ತು ದೇಹಕ್ಕೆ ತುಂಬ ತಂಪು ಕೊಡುತ್ತೆ ಈ ಒಂದು ಕಲ್ಲಂಗಡಿ ಹಣ್ಣು. ನಾನಂತೂ ಮತ್ತೆ ಇನ್ನೊಂದು ಸ್ವಲ್ಪ ಕಲ್ಲಂಗಡಿ ಹಣ್ಣು ಆ್ಯಡ್ ಮಾಡಿದ್ಮೇಲೆ ಮತ್ತೆ ಇನ್ನೂ ಒಂದು ಪೀಸ್ ಕಲ್ಲು ಸಕ್ಕರೆ ಹಾಕೊತಾ ಇದ್ದೀನಿ. ಹಾಗೆ ಇನ್ನೊಂದು ಚಿಕ್ಕ ಪೀಸ್ ಕಲ್ಲು ಸಕ್ಕರೆ ಹಾಕೊತಾ ಇದ್ದೀನಿ. ಯಾಕೆ ಅಂದರೆ ನಾನು ಇಲ್ಲಿ ಬಂದು ಸಕ್ಕರೆ ಆ್ಯಡ್ ಮಾಡ್ತಾ ಇಲ್ಲ, ಬರೀ ಕಲ್ಲು ಸಕ್ಕರೆ ಅಷ್ಟೇ. ಸೊ ನಿಮಗೆ ಇಲ್ಲ ಇನ್ನೂ ತುಂಬ ಟೇಸ್ಟ್ ಬೇಕು, ಕಲ್ಲು ಸಕ್ಕರೆ ಗಿನ್ನ ಸ್ವೀಟ್ ಆಗಿರಬೇಕು ಅಂದರೆ ಒಂದು 2-3 ಸ್ಪೂನ್ ಸಕ್ಕರೆ ಯೂಸ್ ಮಾಡ್ಬೋದು. ಬಟ್ ನಾನು ನಮ್ಮ ಮನೆಯಲ್ಲೇ ಸಕ್ಕರೆ ಯೂಸ್ ಮಾಡಲ್ಲ. 4ರಿಂದ 5 ವರ್ಷ ಆಯಿತು ನಮ್ಮ ಅತ್ತೆಗೆ ಬ್ರೆಸ್ಟ್ ಕ್ಯಾನ್ಸರ್ ಬಂದಿತ್ತು. ಬ್ರೆಸ್ಟ್ ಕ್ಯಾನ್ಸರ್ ಬಂದಾಗ ಡಾಕ್ಟರ್ ಹೇಳಿದ್ರು ಸಕ್ಕರೆಯಿಂದನೂ ಕ್ಯಾನ್ಸರ್ ಬರೋ ಸಾಧ್ಯತೆ ತುಂಬ ಇದೆ ಅಂತ. ಸರಿ, ಆವಾಗ ಅತ್ತೆ ನರಳಾಡ್ತಾ ಇದ್ದಿದ್ದು ಒಂದು ಆ ಕಾಯಿಲೆಯಿಂದ ಬೇಜಾರಾಗಿ ಸೊ ನಾವು ಕೂಡ ಬೇಡ, ಬೆಲ್ಲನ ಸಕ್ಕರೆ ಯೂಸ್ ಮಾಡೋದು ಬೇಡ ಅಂತ ಸಕ್ಕರೆನ ಸ್ಟಾಪ್ ಮಾಡಿ ಸೊ ಅವಾಗಿಂದಲೂ ನಾನು ನಮ್ಮ ಮನೇಲೆ ಒಂದು 5ರಿಂದ 6 ವರ್ಷದಿಂದಲೂ ನಾನು ಬೆಲ್ಲನ ಯೂಸ್ ಮಾಡ್ತಾ ಇದ್ದು. ಸೊ ಇವಾಗ ಇಲ್ಲಿ ಕಲ್ಲಂಗಡಿ ಹಣ್ಣು ಕಲ್ಲು ಸಕ್ಕರೆ 2 ಹಾಕ್ಕೊಂಡಿದ್ದೀನಿ. ಸೊ ಇದನ್ನು ಬಂದು ನಾನಿಲ್ಲಿ ರುಬ್ಕೊಂಡು ಸೊ ತುಂಬಾ ಹೀಟ್ ಆಗಿರುತ್ತೆ ಬಾಡಿ. ಸೊ ಅಂಥವ್ರಿಗೆ ಕೂಲ್ ಆಗೋದಕ್ಕೆ ಸೊ ಈ ಬೇಸಿಗೆಯಲ್ಲಿ ಸಿಗುವಂಥ ಥಂಡ ಕಲ್ಲಂಗಡಿ ಹಣ್ಣು ಜ್ಯೂಸ್. ಸೊ ನೋಡಿ, ನಿಜವಾಗ್ಲೂ ನಾವು ಈಚೆ ಹೋದರೆ ದುಡ್ಡು ಕೊಟ್ಬಿಟ್ಟು ಈ ಒಂದು ಜ್ಯೂಸ್ನ ತೊಗೊತೀವಿ, ನಿಜವಾಗ್ಲೂ ಅದು ಹೈಜಿನಿಕ್ಕು ಇರಲ್ಲ, ಕ್ವಾಲಿಟಿ ಇರಲ್ಲ, ಮತ್ತು ಟೇಸ್ಟ್ ಕೂಡ ಇರಲ್ಲ. ಸೊ ನಾವು ಈ ಥರ ಮನೆಯಲ್ಲೇ ಮಾಡಿಕೊಂಡು ಫ್ರೆಶ್ ಜ್ಯೂಸ್ನ ಕುಡಿದಾಗ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬಾ ಒಂದು ಚೆನ್ನಾಗಿರುತ್ತೆ. ನೋಡಿ, ಒಂದು ಹಾಫ್ ಹಣ್ಣು ಹಾಕಿದ್ರು 2 ಗ್ಲಾಸ್ ಜ್ಯೂಸ್ ಆಯಿತು. ಸೊ ಇವಾಗ ಏನು ಮೇಡಮ್ ಬರೀ ಜ್ಯೂಸ್ ಕುಡಿದ್ರೆ ಬಾಡಿ ತಂಪಾಗುತ್ತಾ? ವೆಯ್ಟ್. ಸೊ ಅದ್ರ ಜೊತೆ ಸೊ ನಾನು ನೆನೆಸಿರೋ ಒಂದು ಜಿಯಾ ಸೀಡ್ಸ್ ಇಲ್ಲೇ ಇದೆ. ಸೊ ಈ ಒಂದು ಜಿಯಾ ಸೀಡ್ಸ್ನ ನೋಡಿ, ಇಲ್ಲಿ 1 ಗ್ಲಾಸ್ ನಾನು 1 ಸ್ಪೂನ್ ಈ ಒಂದು ಗ್ಲಾಸಲ್ಲೇ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ಮಿಕ್ಸ್ ಮಾಡಿ ಮತ್ತೆ 1 ಸ್ಪೂನ್ ತಗೊಂಡು ಮಿಕ್ಸ್ ಮಾಡೋಣ. ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ. ನಿಜವಾಗ್ಲೂ ಹೇಳ್ತೀನಿ, ಇವಾಗ ಎಳ್ಳೀರು ಬಂದು 50 ರೂಪಾಯಿ 60 ರೂಪಾಯಿ. ಯಾಕೆಂದರೆ ನಮ್ಮ ಏರಿಯಾ ವೈಸ್ ನೋಡಿದ್ರೆ ನಾನು ನಿನ್ನೆ ಹೋಗಿ ಒಂದು ಎಳ್ಳೀರು ಕುಡಿದೆ, 60 ರೂಪಾಯಿ ತಗೊಂಡು ಒಂದು ಎಳ್ಳೀರು. 60 ರೂಪಾಯಿ ಎಳ್ಳೀರು ಹೋಲಿಸಿದ್ರೆ ಬೆಸ್ಟ್ ರೆಮಿಡಿ ಸೊ ಬಾಡಿ ತಂಪಾಗೋದಕ್ಕೆ. ನಾವು ಒಂದು ದಪ್ಪದೊಂದು ಕಲ್ಲಂಗಡಿ ಹಣ್ಣು ತಂದರೆ ಮನೇಲಿರೋರೆಲ್ಲ ಈ ಒಂದು ಪಾನಕನ ಕುಡಿಬೋದು, ತುಂಬ ಚೆನ್ನಾಗಿರುತ್ತೆ, ದೇಹ ತಂಪಾಗಿರುತ್ತೆ. ಸೊ ನಾನು ಫಸ್ಟೇ ಹೇಳಿದೆ, ಡ್ರೈವಿಂಗ್ ಕೆಲಸ, ಗೌರ್ಮೆಂಟ್ ಕೆಲಸ ಎಷ್ಟು ಹೀಟಾಗಿರುತ್ತೆ ಅಂತ. ಸೊ ಅವರೆಲ್ಲ ನನಗೆ ಹೇಳ್ತಾರೆ, ಮೇಡಮ್ ಒಂದು ಎಳ್ಳೀರು 50 ರೂಪಾಯಿ 60 ರೂಪಾಯಿ ಹೇಗೆ ಮೇಡಮ್? ಬೇಡ ರೀ, 50 ರೂಪಾಯಿ 60 ರೂಪಾಯಿ ಎಳ್ಳೀರು ಕೊಟ್ಟು ಒಬ್ಬರು ಕುಡಿಯೋದಕ್ಕಿಂತ ಒಂದು ಎಳ್ಳೀರು ಒಂದು 100 ರೂಪಾಯಿ, ಒಂದು ಕಲ್ಲಂಗಡಿ ಹಣ್ಣು 100 ರೂಪಾಯಿ ಕೊಟ್ಟು ತೊಗೊಂಬಂದು ಮನೆಯವರೆಲ್ಲ ಈ ಒಂದು ಡ್ರಿಂಕ್ಸ್ ಮಾಡ್ಕೊಂಡು ಕುಡೀರಿ, ತಂಪಾಗಿರುತ್ತೆ ದೇಹ. ಸೊ ಇದನ್ನು ಬಂದು ನೀವು ಡೈಲಿ ಕೂಡ ಕುಡಿಬೋದು, ಡೈಲಿ ಆಗಿಲ್ಲ ಅಂದರೆ 2 ದಿನಕ್ಕಾದ್ರೂ ಕುಡಿಬೋದು.
ಆಹಾ, ಸೂಪರ್ ಆಗಿದೆ. ಸೊ ನೀವು ಮನೇಲಿ ಮಾಡಿಕೊಂಡು ಟೇಸ್ಟ್ ಮಾಡ್ತೀರಾ ತಾನೇ? ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಲು. ಸೊ ನಿಮ್ಮ ಮನೆ ಮಗಳು ಸೊ ಪುಷ್ಪನ ಹೀಗೆ ಬೆಳೆಸಿ ದಯವಿಟ್ಟು ಫಾಲೋ ಮಾಡಿ ನನ್ನ ಪೇಜ್.